ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಚೈನೀಸ್ ಚಿಕನ್ ನೂಡಲ್ಸ್ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಇಲ್ಲಿ ನೋಡಿ ಕುದಿತಾ ಇರೋ ನೀರಿಗೆ 3 ಪ್ಯಾಕೆಟ್ನಷ್ಟು ನೂಡಲ್ಸನ್ನು ಹಾಕ್ಕೊಂಡೆ. ಇವಾಗ 2ರಿಂದ 3 ನಿಮಿಷ ಆಗೋವಾಗ ನೀವು ಇದನ್ನು ತೆಗಿಬೇಕು. ಆ ಟೈಮಲ್ಲಿ ಇದು 60%ನಷ್ಟು ಬೇಯುತ್ತೆ. ಇದನ್ನು ನಾವು 100% ಬೇಯಿಸಬಾರ್ದು, ಯಾಕಂದರೆ ಮತ್ತೆ ನಾವು ವೆಜಿಟೇಬಲ್ ಜೊತೆ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಇದು ಬೇಯುತ್ತೆ. ಇವಾಗಲೇ ಇದನ್ನು ನಾವು 100%ನಷ್ಟು ಬೇಯಿಸ್ಕೊಂಡ್ರೆ ಅದು ಆ ನಂತರ ಫ್ರೈ ಮಾಡುವಾಗ ತುಂಬ ಮುದ್ದೆಯಾಗುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರಿ, ಇದನ್ನು 2-3 ನಿಮಿಷದಲ್ಲಿ ತೆಗಿಬೇಕು. ಇವಾಗ ಬಿಸಿ ನೀರನ್ನು ತೆಗೆದು ನೋಡಿ, ಇಲ್ಲಿ ನಾನು ತಣ್ಣೀರು ಹಾಕ್ಕೊಂಡು ಸ್ಟ್ರೈನ್ ಮಾಡಿಕೊಂಡೆ. ಈಗ ಹಸಿ ಮೆಣಸು, ಶಿಮ್ಲಾ ಮಿರ್ಚ್, ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಇಲ್ಲಿ ಕ್ಯಾರೆಟ್, ಕ್ಯಾಬೇಜ್ ಮತ್ತು ಶಿಮ್ಲಾ ಮಿರ್ಚ್ ಹಾಕ್ಕೊಂಡು 1 ಸ್ಪೂನ್ನಷ್ಟು ಅದ್ರಕ್ ಲಸನ್ ಪೇಸ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ಇದು ಅಷ್ಟೇ ಒಂದು 40-50% ಇವಾಗ ಬೆಂದರೆ ಸಾಕು. ಆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಫಸ್ಟ್ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಮತ್ತೆ ನಾವು ಇದಕ್ಕೆ ಅಜಿನಮೋಟೊ ಸೇರಿಸ್ಕೊಳ್ತೀವಿ, ಅದರಲ್ಲೂ ಉಪ್ಪಿರುತ್ತೆ. ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಅದು ತುಂಬ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ. ಆ ನಂತರ ಕಟ್ ಮಾಡಿಟ್ಟ ಹರಿ ಮಿರ್ಚಿನ ಇದಕ್ಕೆ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡೆ ನಾನು. ಆ ನಂತರ ಇಲ್ಲಿ ನೋಡಿ 1 ಸ್ಪೂನ್ನಷ್ಟು ಸೇಜ್ವಾನ್ ಚಟ್ನಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಸ್ಪೂನ್ನಷ್ಟು ಸೋಯಾ ಸಾಸ್. ಇದೆಲ್ಲ ನೀವು ಫಸ್ಟ್ ಟೈಮಲ್ಲಿ ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನೀವು ಟೇಸ್ಟ್ ನೋಡುವಾಗ ಸ್ವಲ್ಪ ಕಮ್ಮಿ ಅನಿಸಿದರೆ ಆ ಟೈಮಲ್ಲಿ ಇದನ್ನು ಮತ್ತೆ ಸ್ವಲ್ಪ ನೀವು ಸೇರಿಸ್ಕೊಳ್ಬೋದು. ಈಗ ಇಲ್ಲಿ ನೋಡಿ ನಾನು ಅಜಿನಮೋಟೊ ಕೂಡ ಸೇರಿಸ್ಕೊಂಡೆ. ಅಜಿನಮೋಟೊ ನಿಮ್ಗೆ ಗೊತ್ತಿರೋ ಹಾಗೆ ಚೈನೀಸಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಆಮೇಲೆ ನೋಡಿ ಇಲ್ಲಿ ಬೇಯಿಸಿಟ್ಟಂಥ ನೂಡಲ್ಸನ್ನು ನಾನಿವಾಗ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಚೈನೀಸ್ ಶಾಪಲ್ಲಿ ಅವ್ರ ಹತ್ರ ದೊಡ್ಡ ಕಡಾಯಿ ಇರುತ್ತೆ ಅಲ್ವಾ, ಕಬ್ಬಿಣದ್ದು. ಆ ಥರ ಕಡಾಯಿ ಇದ್ದರೆ ನೀವು ಅದರಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಅದನ್ನು ಈ ಥರ ನೋಡಿ ಮಿಕ್ಸ್ ಮಾಡುವಾಗ ಈಸಿ ಆಗುತ್ತೆ. ನನ್ನ ಹತ್ರ ಆ ಥರ ಕಡಾಯಿ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಈ ಥರ ಕಡಾಯಿನಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಈಗ 1 ಸ್ಪೂನ್ನಷ್ಟು ನೀವಿಲ್ಲಿ ವಿನೇಗರ್ ಸೇರಿಸ್ಕೊಳ್ಳಿ, ಯಾಕಂದರೆ ಹುಳಿ ಕೂಡ ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಚೈನೀಸ್ಗೆ ನಾವು ವಿನೇಗರನ್ನು ಆ್ಯಡ್ ಮಾಡ್ತೀವಿ. ಈಗ ಮೇನ್ ಕೆಲಸ ಇರೋದೇ ಇದನ್ನು ಫ್ರೈ ಮಾಡೋದು. ಸೊ ತುಂಬ ಹೊತ್ತು ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಇದು ವೆಜಿಟೇಬಲ್ ನೂಡಲ್ಸ್ ಆಯಿತು. ಈಗ ಚಿಕನ್ ಬೇಕು ಅಂದರೆ ನಾವಿಲ್ಲಿ ಬೇಯಿಸ್ಕೊಂಡಂಥ ಚಿಕನ್ ಪೀಸಸನ್ನು ಹಾಕ್ಕೊಂಡು ಮತ್ತೆ ಇದನ್ನು ಈ ಥರ ನೋಡಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ನಮ್ಮ ಚಿಕನ್ ನೂಡಲ್ಸ್ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಐ ಪ್ರಾಮಿಸ್, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ. ನಾನು ಯಾವತ್ತೂ ಮಾಡ್ತಾ ಇರ್ತೀನಿ, ಆದರೆ ಇವತ್ತಿನ ನೂಡಲ್ಸ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದನ್ನು ನಾನು ಸ್ಪ್ರೈಟ್ ಜೊತೆ ಮತ್ತು ಸ್ವಲ್ಪ ಡ್ರೈಡ್ ನೂಡಲ್ಸ್, ಆನಂತರ ಸೇಜ್ವಾನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಸಿಗೋಣ ನಾವು ಇನ್ನೊಂದು ವಿಡಿಯೋದಲ್ಲಿ. ಬಾಯ್.